ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದೇ ಬರುವ ಆಗಸ್ಟ್ 20, 21, 22 ಈ 3 ದಿನ ಗುರುರಾಯರ ಆರಾಧನೆಯ ಮಹೋತ್ಸವ ಇದೆ. ಇದೇ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಯಕ್ಕಶ್ಚಿತ್ ಒಬ್ಬ ತೃಣಜೀವಿ ಮಾಡಿದ ಸಂಕಲ್ಪವನ್ನು ಗುರುರಾಯರು ಸ್ವತಃ ತಾವೇ ನಿಂತು ಇದನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಯಾರೂ ಅಲ್ಲ, ಗುರುರಾಯರದ್ದೇ ಸಂಕಲ್ಪ, ಅವರದ್ದೇ ಪ್ರಯತ್ನ, ಅವರದ್ದೇ ಹಣ, ಎಲ್ಲವೂ ಕೂಡ ಅವರದ್ದೇ. ಗುರುರಾಯರ ಅಂತರ್ಯಾಮಿಗಳಾದ ಶ್ರೀರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆಗಸ್ಟ್ 22ನೇ ತಾರೀಕು ಅಂದರೆ ಗುರುರಾಯರ ಉತ್ತರಾರಾಧನೆಯ ದಿವಸದಲ್ಲಿ ಇದರ ಶಂಕುಸ್ಥಾಪನೆಯನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಲಾಗಿದೆ. ಅವತ್ತಿನ ದಿವಸ ಎಲ್ಲರಿಗೂ ಕೂಡ ನಾನು ಈ ಮೂಲಕ ಆಹ್ವಾನವನ್ನು, ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಯಾರಿಗೆ ಅನುಕೂಲವಿದೆ, ಯಾರು ಇದಕ್ಕೆ ಹಣವನ್ನು ದಾನ ಮಾಡಿದ್ದಾರೆ ಅಥವಾ ಹಣವನ್ನು ದಾನ ಮಾಡಬೇಕು ಅಂತಿಲ್ಲ, ಯಾರು ಇದಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಅವರು ಅವತ್ತಿನ ದಿವಸ ಖಂಡಿತ ಬರಬೇಕು. ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರದಲ್ಲಿ ದತ್ತಾತ್ರೇಯ ದೇವಸ್ಥಾನದ ಹತ್ತಿರ ಇರುವ ಈ ಸ್ಥಳವನ್ನು ನಾವು ನಿಮಗೆ ಲೊಕೇಶನ್ ಮೂಲಕ ಕಳಿಸ್ತೀವಿ. ಯಾರಿಗೆ ಇಲ್ಲಿ ಬರಲಿಕ್ಕೆ ಅಪೇಕ್ಷೆ ಇದೆ ಅವರು ತಿಳಿಸಿದ್ರೆ ನಾವು ನಿಮಗೆ ಆ ಸ್ಥಳದ ಲೊಕೇಶನ್ ಹಾಗೂ ಸಂಪೂರ್ಣ ಅಡ್ರೆಸ್ಸನ್ನು ನಾವು ನಿಮಗೆ ಕಳಿಸ್ತೀವಿ. ಸಾಯಂಕಾಲ ಸುಮಾರು 5:30ಯಿಂದ 7 ಗಂಟೆಯ ತನಕ ಈ ಸಮಯದಲ್ಲಿ, ಅಥವಾ 5 ಗಂಟೆಯಿಂದ 7 ಗಂಟೆಯ ತನಕ ಈ ಸಮಯದಲ್ಲಿ ತಾವು ಬರಬೇಕು. ಆ ಶಂಕುಸ್ಥಾಪನೆ ಅಥವಾ ವಿಧಿವಿಧಾನ ಇದೆಲ್ಲವೂ ಕೂಡ ನಾವು ನಮ್ಮ ಅನುಕೂಲ ಹಾಗೂ ಪುರೋಹಿತರು ಹಾಗೂ ಶಂಕುಸ್ಥಾಪನೆ ಮಾಡೋರ ಅನುಕೂಲಕ್ಕೆ ಸರಿಯಾಗಿ ನಾವು ಮಾಡಿರ್ತೀವಿ. ಒಂದು ನಾಮಕಾವಸ್ಥೆಯಲ್ಲಿ ಅವತ್ತಿನ ದಿವಸ ಸಾಯಂಕಾಲ ಇನ್ನೊಂದು ಔಪಾಧಿಕವಾದ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡು ಈ ಒಂದು ಶಂಕುಸ್ಥಾಪನೆಯ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೀವಿ. ತಾವು ಆ ಸ್ಥಳಕ್ಕೆ ಬರಬೇಕು. ನಾನು ಈ ಸ್ಥಳವನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅಂದರೆ ಇದು ನಿರ್ಜನ ಪ್ರದೇಶ. ಅಲ್ಲಿ ಸಂಚಾರದ ಅಡೆತಡೆ ಇಲ್ಲ. ಅದು ರೋಡು ಅದು ಎಂಡ್ ಆಗುತ್ತೆ. ಒಂದು ಕಡೆಯಿಂದ ರೋಡ್ ಬರುತ್ತೆ, ಇನ್ನೊಂದು ಕಡೆ ರೋಡ್ ಇಲ್ಲ. ಹಾಗಾಗಿ ಎಂಡ್ ಆಗುತ್ತೆ. ಅಲ್ಲಿ ಧ್ಯಾನ ಮಾಡಲಿಕ್ಕೆ ಅಥವಾ ಲೇಖನ ಮಾಡಲಿಕ್ಕೆ ಅಥವಾ ರಾಯರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಲಿಕ್ಕೆ ಆ ಜಾಗ ಅತ್ಯಂತ ಸೂಕ್ತವಾಗಿದೆ. ವಾಸ್ತವವಾಗಿ ನಾನು ಈ ಜಾಗ ಆರಿಸುವ ಮೊದಲು ಒಂದು 2-3 ಜಾಗ ನೋಡಿದ್ದೆ ಹಿಂದೆ ಮುಂದಿನ ರಸ್ತೆಗಳಲ್ಲಿ. ಆದರೆ ಅಲ್ಲೆಲ್ಲ ಸಂಚಾರದ ವಾಹನಗಳ ಸಂಚಾರ ಹೆಚ್ಚು, ಒಂಥರ ಕಮರ್ಷಿಯಲ್ ಜಾಗದ ಥರ ಆಗುತ್ತೆ, ಅಥವಾ ಬಂದು ಹೋಗೋರೆಲ್ಲ ಇಣಿಕೆ ನೋಡಿ ಒಳಗಡೆ ಬರ್ತಾರೆ, ಆ ಥರ ಆಗುತ್ತೆ. ಬೇಡ, ಆದಷ್ಟು ಇದು ನಿರ್ಜನ ಪ್ರದೇಶ ಇರಲಿ. ಯಾರು ಇದಕ್ಕೆ ಬರಬೇಕು ಅಂತ ಬರ್ತಾರೆ ಅಂಥವ್ರು ಮಾತ್ರ ಬರಲಿ. ಸುಮ್ಮನೆ ಹೋಗೋರು ಬರೋರೆಲ್ಲ ಕ್ಯೂರಿಯಾಸಿಟಿಗೋಸ್ಕರ ಬರೋದು ಬೇಡ ಎಂಬ ಉದ್ದೇಶಕ್ಕೋಸ್ಕರ ಇದೊಂದು ನಿರ್ಜನ ಪ್ರದೇಶದಲ್ಲಿ, ಅಂದರೆ ಸುತ್ತಮುತ್ತ ಎಲ್ಲ ಕಡೆಯೂ ಮನೆಗಳಿದೆ, ಇಲ್ಲ ಅಂತಲ್ಲ, ಆದರೂ ಆದಷ್ಟು ನಿರ್ಜನ ಪ್ರದೇಶದಲ್ಲಿ, ಮತ್ತು ಇನ್ನು 100 ವರ್ಷ ಆದರೂ ನೀರಿಗೆ ಸಮಸ್ಯೆ ಬರಬಾರ್ದು. ಆದ್ದರಿಂದ ಹೊಸಕೆರೆಹಳ್ಳಿ, ಅದು ಹಿಂದೆ ಒಂದು ಸತಿ ಅದು ಕೆರೆನೇ ಆಗಿತ್ತು ಏನೋ ಗೊತ್ತಿಲ್ಲ, ಹೊಸಕೆರೆಹಳ್ಳಿ, ಅದು ಹೊಸಕೆರೆ ಅಂತಲೇ ಹೆಸರು ಅದಕ್ಕೆ. ಅಲ್ಲಿ ಜಾಗವನ್ನು ರಾಯರು ನಮ್ಮ ಮೂಲಕ ಗುರುತು ಮಾಡಿದ್ದಾರೆ. ಇಲ್ಲಿ ಶಂಕುಸ್ಥಾಪನೆಯ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಗುರುರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಯಾರಾದರೂ ಪ್ರಶಸ್ತಿಯನ್ನು, ನಾವು ಈಗಾಗಲೇ ಅನೌನ್ಸ್ ಮಾಡಿದಂತೆ ಪ್ರಶಸ್ತಿ ಪತ್ರವನ್ನು ತೆಗೆದುಕೊಳ್ಳುವ ಒಂದು ಅವಕಾಶ ಇದ್ದರೆ ಅಲ್ಲೂ ಬಂದೇ ತೆಗೆದುಕೊಳ್ಳಿ. ತನ್ಮೂಲಕ ನೇರವಾಗಿ ನೀವು ಪ್ರಶಸ್ತಿ ಪತ್ರವನ್ನು ಪಡೆದುಕೊಂಡಂತೂ ಕೂಡ ಆಗುತ್ತೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿಯೇ ನಾವು ಎಲ್ರಿಗೂ ಪ್ರಶಸ್ತಿ ಕೊಡಬೇಕು ಅಂತ ಅಪೇಕ್ಷೆ. ಈಗ ಇನ್ನೂ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಿಲ್ಲ, ಇನ್ನೂ 1 ವರ್ಷ ಭರ್ತಿ ಟೈಮ್ ಬೇಕು ಅದಕ್ಕೆ ಪೂರ್ತಿ ಆಗಲಿಕ್ಕೆ. ಆದರೆ ಈಗಲೇ ಆ ಜಾಗದಲ್ಲೇ ನಿಂತು ನಿಮಗೆ ಪ್ರಶಸ್ತಿ ಪತ್ರ ತಗೊಳ್ಕೋಬೇಕು ಅಂತ ಏನಾದರೂ ಅಪೇಕ್ಷೆ ಇದ್ದರೆ ದಯವಿಟ್ಟು 5 ಗಂಟೆಗೆ ಬನ್ನಿ. ಸಾಯಂಕಾಲ ಪ್ರಶಸ್ತಿಯನ್ನು ಕೂಡ ಕೊಟ್ಟು ನಾವು ರಾಯರ ಪ್ರಸಾದವನ್ನು ತಮಗೆ ವಿತರಣೆಯನ್ನು ಮಾಡ್ತೀವಿ. ಅನೇಕರು ಬೇರೆ ಬೇರೆ ಊರಿಂದ ಬರಬೇಕು ಅಂತಲೂ ಅಪೇಕ್ಷೆಯನ್ನು ಇಟ್ಟಿದ್ದಾರೆ. ಅವರು ಕೂಡ ಟಿಕೆಟ್ ಮಾಡಿಸ್ಕೊಂಡು ಬರ್ಬೋದು. ಆಗಸ್ಟ್ 22 ಗುರುರಾಯರ ಉತ್ತರಾರಾಧನೆ ಅವತ್ತಿನ ದಿವಸ ತಾವು ಬನ್ನಿ. ನಾವೇನು ಹೆಚ್ಚು ನಿಮಗೆ ಉಪಚಾರವನ್ನು ಮಾಡ್ತೀವೋ ಅಥವಾ ನಿಮ್ಮನ್ನು ಸರಿಯಾಗಿ ಆಧಾರ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ. ಅದು ನಿಮ್ಮದೇ ಮನೆ, ನಿಮ್ಮದೇ ಸ್ಥಳ, ಅದು ನಿಮ್ಮದೇ ಭೂಮಿ, ಹೀಗೆ ನೀವು ಅಂದ್ಕೊಳ್ಳಿ, ಏನೂ ತಪ್ಪಲ್ಲ. ಅದು ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ, ಚಿಂತೆ ಮಾಡಬೇಡಿ. ಅಥವಾ ಆ ಜಾಗವನ್ನು ನಾವೇನು ತಪ್ಪಿಯೂ ನಮ್ಮ ಸಂಸಾರಕ್ಕೆ ನಾವು ಇಟ್ಕೊಳ್ಳಲ್ಲ, ಚಿಂತೆ ಮಾಡಬೇಡಿ. ಅದು ಕೇವಲ ಭಕ್ತರಿಗೋಸ್ಕರ ಮಾಡ್ತಾ ಇರುವಂಥದ್ದು. ಅದು ಟ್ರಸ್ಟು,
ಅದು ಟ್ರಸ್ಟನ್ನು ನಾವು ನೋಡ್ಕೊಳ್ಳಿಕ್ಕೆ ವಾಚ್ಮ್ಯಾನ್ಗಳ ಇರ್ತಾರಲ್ಲ, ಹಾಗೆ ನಾವು ಇರ್ತೀವಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ನಾವೊಬ್ಬರು ವಾಚ್ಮ್ಯಾನ್ ಅಂದರೂ ಕೂಡ ತಪ್ಪಲ್ಲ. ಹೀಗೆ ನಾವು ಆ ರಾಘವೇಂದ್ರ ಮಂತ್ರ ಮಂದಿರವನ್ನು ನಾವು ನೋಡ್ಕೊಳ್ತೀವಿ. ನೀವು ಬನ್ನಿ, ಅಲ್ಲಿ ನೀವು ಭಾಗವಹಿಸಿ. ಮತ್ತು ಮುಂದಿನ ವರ್ಷ ಅದರ ರಾಯರ ಅನುಗ್ರಹದಿಂದ, ಭಕ್ತರ ಸಹಕಾರದಿಂದ, ಹಣದ ಒಂದು ಅನುಕೂಲ ಆದರೆ ಮುಂದಿನ ವರ್ಷ ಅದರ ಇನಾಗ್ರೇಷನ್ ಕೂಡ ಇರುತ್ತೆ. ಪ್ರತಿಷ್ಠಾಪನೆ, ಗುರುಗಳ ಆಗಮನ, ಮಂತ್ರಾಲಯ ಸ್ವಾಮಿಗಳನ್ನೇ ಕರೆಸಿ ಮಾಡಿಸ್ಬೇಕು ಅಂತೆಲ್ಲ ಅಪೇಕ್ಷೆ ಇದೆ. ಅದೆಲ್ಲವೂ ಕೂಡ ಮುಂದಿನ ವರ್ಷ ನಡೆಯುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಹೇಳ್ತೀನಿ. ಆದರೆ ಈಗ ಭೂಮಿ ರಿಜಿಸ್ಟ್ರೇಷನ್ ಆಗುವಷ್ಟು ಹಣ ವಾಸ್ತವವಾಗಿ ಬಂದಿಲ್ಲ. ನಮಗೆ ಭೂಮಿ ರಿಜಿಸ್ಟ್ರೇಷನ್ ಈಗಾಗಲೇ ಹೇಳಿದಂತೆ 1,20,00,000 ಬೇಕು. ಈಗ ನಮಗೆ ಎಲ್ಲ ಭಕ್ತರ ಸಹಕಾರದಿಂದ ಬಂದಿರುವಂಥದ್ದು ಸುಮಾರು 20 ಲಕ್ಷ. ಇಷ್ಟು ದಿವಸಗಳಲ್ಲಿ ಇಷ್ಟು ನಾನು ವಿಡಿಯೋಗಳನ್ನ ಮಾಡಿ ಅನೇಕರಿಗೆ ಪ್ರತಿಯೊಬ್ಬರಿಗೂ ಮೆಸೇಜ್ಗಳನ್ನೆಲ್ಲ ಹಾಕಿ ಎಲ್ಲರೂ 1,000 ಭಕ್ತಿಯ ಕಾಣಿಕೆಯನ್ನು ಕೊಟ್ಟು ಬಂದಿದೆ. ಆದರೆ 8 ಮಂದಿ 1 ಲಕ್ಷ ಹಣವನ್ನು ನೀಡಿದ್ದಾರೆ. ಅದೇ ನಮಗೆ ತುಂಬ ದೊಡ್ಡ ಸಪೋರ್ಟ್ ಆಗಿದೆ. ಒಬ್ಬರು ಮಾತ್ರ ತುಂಬ ಅನುಪಮ ಅನ್ನೋರು, ಅವ್ರ ಹೆಸರು ಹೇಳಬಾರ್ದು ಅಂದಿದ್ದಾರೆ, ಅವರು ಮಾತ್ರ ತುಂಬ ಇದಕ್ಕೆ ಬೆಂಬಲಿಗರಾಗಿ ಅವರು ನಿಂತಿದ್ದಾರೆ. ಹೀಗೆ ದೇವರು ಏನೋ ಒಂದು ಕಾಯ್ತಾನೆ ಅಂತ ಹೇಳಲಿಕ್ಕೆ ಹೇಳಿದೆ ಅಷ್ಟೇ. ಅದನ್ನೆಲ್ಲ ನಾನು ಮುಂದೆ ವಿವರವಾಗಿ ಹೇಳ್ತೀನಿ. ಯಾವುದು ಇಲ್ಲಿ ಮುಚ್ಚು ಮರೆ ಇಲ್ಲ. ಅಕೌಂಟ್ ವಿವರ ಪೂರ್ತಿ ಯಾರು ಯಾವಾಗ ಬೇಕಾದ್ರೆ ಕೇಳಿದ್ರು ಕೂಡ ಕೊಡುವಷ್ಟು ಪಾರದರ್ಶಕವಾಗಿರುತ್ತೆ. ಬೇರೆ ಯಾವುದಕ್ಕೂ ಅದು ವಿನಿಯೋಗ ಆಗಿರಲ್ಲ. ಹಣ ಬಂದಿರುತ್ತೆ, ಸೈಟ್ ತೊಗೊಳ್ತೀವಿ, ಹಣ ಬಂದಿರುತ್ತೆ, ಬಿಲ್ಡಿಂಗ್ ಕಟ್ಟಿಸ್ತೀವಿ, ಅಷ್ಟೇ ಅಲ್ಲಿ ನಡೆಯುವಂಥದ್ದು. ಆದ್ದರಿಂದ ಇನ್ನೂ ಬಹಳಷ್ಟು, ಅಂದರೆ ಒಂದು 10% ಹಣ ಬಂದಿದೆ, ಇನ್ನು 90% ಅಷ್ಟು ಹಣ ಬರಬೇಕು. ಆದರೆ ಇಲ್ಲಿಯ ತನಕ ರಾಯರು ಹೇಗೆ ನಡೆಸ್ಕೊಂಡ್ರು ಮುಂದೂ ಕೂಡ ಹಾಗೆ ನಡೆಸ್ಕೊಳ್ತಾರೆ. ಸುಮಾರು ಅದು ಹೇಗಾಯಿತು, ಹೇಗೆ ಏನು ಅನ್ನೋದನ್ನು ನಾನು ಪರ್ಸ್ನಲಾಗಿ ಹೇಳ್ತೀನಿ. ಏನೋ ಒಂದು ಮ್ಯಾಜಿಕ್ ಮಾಡಿ ಈಗಂತೂ ಶಂಕುಸ್ಥಾಪನೆಯನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ರಾಯರೇ ಎಲ್ಲ ಮ್ಯಾಜಿಕ್ ಎಲ್ಲ ಅವರು ರಾಯರೇ ಮಾಡಿಸ್ತಾ ಇರೋದು. ಖಂಡಿತ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುತ್ತೆ. ಹಣ ಕೊಟ್ಟಿರೋರೆಲ್ಲರೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಖಂಡಿತ ಈ ಕಾರ್ಯ ನಡೆಯುತ್ತೆ. ಗುರು ರಾಯರಿಗೆ ಸಮರ್ಪಣೆ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಎಲ್ಲ ಭಕ್ತರಿಗೆ ಇದು ಸಾಧನೆಗೆ ಒಂದು ಒಳ್ಳೆ ಕೇಂದ್ರವೂ ಕೂಡ ಆಗುತ್ತೆ. ಆಯಿತಾ? ಇದರಲ್ಲೇನು ಪುನಃ ನಮಗೆ ಗೊಂದಲವೇ ಬೇಡ. ನಿಮ್ಮ ಸಹಕಾರ ಬೇಕು, ನೀವು ಇದರೊಳ ಜೊತೆಯಲ್ಲಿ ಪಾಲ್ಗೊಳ್ಬೇಕು ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರನ್ನು ಪುನಃ ಸ್ವಾಗತ ಮಾಡ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ